ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಡಿಸೆಂಬರ್ 31 ಇಡೀ ಜಿಲ್ಲೆ ತುಂಬ, ಬೆಳಗಾವಿ ಜಿಲ್ಲೆಯ ತುಂಬ ಹೊಡಿಬೇಕನ್ನುವರು, ಹೊಡಿಬಾರದನ್ನುವರು ಅದೇ ಚರ್ಚೆ ಮಾಡ್ತಾ ಇದ್ದಾರೆ. ಹೊಡಿಬೇಕು ಅನ್ನುವಂಥ ಧ್ವನಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗದಲ್ಲಂತೂ ಅಲ್ಲಿ ಜನ ಕೂಟಿಗೆ ಮನೆಯಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ದಾರೆ. ಈ ಜಿಲ್ಲೆ ಆಗಬೇಕು, ಈಗಾಗಲೇ ಎಂದೂ ಆಗೋದಿಲ್ಲ ಅನ್ನೋಂಥ ಭಯ ಎಲ್ಲರನ್ನೂ ಕಾಡ್ತಾ ಇದೆ. ಹೀಗಾಗಿ ಒತ್ತಡ ಸತೀಶ್ ಅವ್ರ ಮೇಲೆ ಹೆಚ್ಚಾಗ್ತಾ ಇದೆ. ಸಿಂಪಲ್ ಅದು, ಸತೀಶ್ ಅವರು ಇವತ್ತು ಉಸ್ತುವಾರಿ ಸಚಿವರು. ಹೀಗಾಗಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅನ್ನುವಂಥ ಮಾತು ಅವರಿಂದ ಬರ್ತಾ ಇದ್ದಾವ. ಜೊತೆಗೆ ಅವ್ರ ಬೆಂಬಲಿಗರು ಸಹಿತ ಮಾಡಲೇಬೇಕು ಸರ್, ಇದು ಮಾಡಲೇಬೇಕು, ಇತಿಹಾಸ ಉಳಿಯುವಂಥ ಕೆಲಸ ಇದು, ಮಾಡ್ರಿ ಬೆನ್ನು ಒತ್ತಿದ್ದಾರೆ. ಎದ್ದ ತಕ್ಷಣ ವ್ಯಾಟ್ಸಪ್ ಇರ್ಬೋದು, ಮತ್ತೇನಿರ್ಬೋದು, ಅಥವಾ ನಮ್ಮ ಫೇಸ್ಬುಕ್ ಇರ್ಬೋದು, ಎಲ್ಲದರಲ್ಲೂ ಇದೇ ಚರ್ಚೆ. ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಆಗಲಿ, ಅದೇ ಕಾಲಕ್ಕೆ ಬೈಲಹೊಂಗಲ ಮತ್ತು ಹತ್ತನೇ ಕಡೆ ಜನ ಹೌದು ಇದ್ರ ಜೊತೆ ನಮ್ಮದು ಆಗಲಿ ಚರ್ಚೆ. ಇದರಿಂದ ನಮ್ಮ ಸಿದ್ದರಾಮಯ್ಯವರಿಗೆ ಏನು ಆಗಬೇಕಾಗಿಲ್ಲ. ಯಾಕಂದರೆ ಅವರು ಕಾಲದಲ್ಲಿ ಆಯಿತು ಅನ್ನೋದು ಇತಿಹಾಸ ಬಿಟ್ಟರೆ ಮತ್ತೇನಿಲ್ಲ. ಆದರೆ ಸತೀಶ್ ಅವ್ರಿಗೆ ಇದರಿಂದ ರಾಜಕೀಯ ಲಾಭ ಸಾಕಷ್ಟು ಅದ, ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲೇ. ಯಾಕಂದ್ರೆ ಗೋಕಾಕ್ ಭಾಗದ ಜನರಲ್ಲಿ ಒಂದೇನೋ ಹಿಂದೆಲ್ಲ ಮಾಡ್ತಾರೆ ಅನ್ನೋದು ಭಾವನೆ ಇದ್ದರೂ ಚಿಕ್ಕೋಡಿಯಲ್ಲಿ ಈಗ ಮಾಡಲೇಬೇಕು ಅನ್ನೋಂಥ ಹಠ ಅವರೆಲ್ಲ ಅಲ್ಲಿ ಜನರಲ್ಲೆಲ್ಲ ಬರ್ತಾ ಇದೆ. ಅಲ್ಲಿ ಜನ ಅಂತೂ ಈಗಾಗಲೇ ಸಾಕಷ್ಟು ಅವ್ರ ಜೊತೆಗೆ ಮಾತಾಡಿದಾರೆ, ಸುದ್ದಿಗಳು ಬರ್ತಾ ಇದ್ದಾವೆ. ನಮ್ಮ ಜಿಲ್ಲೆ ಮಾಡಲೇಬೇಕು ಹೋರಾಟ ಮಾಡ್ತಾನೆ ಇದ್ದಾರೆ. ಅಲ್ಲಿ ಸ್ವಾಮೀಜಿಗಳಾಗಿರ್ಬೋದು, ಅಥವಾ ಅಲ್ಲಿ ಹೋರಾಟಗಾರರಾಗಿರ್ಬೋದು, ಅಲ್ಲಿ ಮುಖಂಡರಾಗಿರ್ಬೋದು. ಅದ್ರ ಜೊತೆಗೆ ಗೋಕಾಕ ಭಾಗದಲ್ಲೂ ಸಹಿತ ಇದೇ ಕಾಲಕ್ಕೆ ನಮ್ಮ ಅಥಣಿಯಿಂದ ಲಕ್ಷ್ಮಣ ಸವದಿ ಮತ್ತು ಅವ್ರ ಬೆಂಬಲಿಗರು, ಅಲ್ಲಿ ಮಠಾಧೀಶರು, ಅವ್ರು ಇವತ್ತು ಆಗಬೇಕಪ್ಪ ಜಿಲ್ಲೆ, ಇವು ಒಡೆದು ಬಿಟ್ಬಿಡ್ಬೇಕು, ಇದನ್ನು ಸಪ್ರೇಟ್ ಆದಂಥ ಇದು ಜಿಲ್ಲೆಗಳನ್ನು ಮಾಡಬೇಕು ಅನ್ನೋಂಥ ಮಾತುಗಳು ಜೋರು ಹಿಡಿತಾ ಇದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲೇ ಇವತ್ತೊಂದು ರೀತಿಯಿಂದ ಇದೆಲ್ಲ ಒಂದು ಏನು ಪ್ರೆಷರ್ ಅದಲ್ಲ, ಒತ್ತಡ ಸತೀಶ್ ಜಾರಕಿಹೊಳಿ ಮೇಲೆ ಬಂದು ಬೀಳ್ತಾ ಇದೆ. ಯಾಕೆಂದರೆ ಅವರು ಉಸ್ತುವಾರಿ ಇದ್ದಾರೆ, ತಪ್ಪಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಇಲ್ಲಪ್ಪ ನನ್ನ ಕೈಲಿಲ್ಲ ಇದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅವ್ರ ಕೈಯಲ್ಲಿ ಮಾಡಬೇಕು ಅನ್ನೋದು ಸ್ವತಃ ಅವ್ರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ. ಇನ್ನೊಂದು ವಿರೋಧಿಗಳು